ಸ್ಟೂಲ್ ತೊಗೊಂಬೋ. ಫ್ರೆಂಡ್ಸ್ ಸೌಂಡ್ ಮಾಡಬೇಡ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದೆ ಅಂದ್ಕೊಂಡಿನಿ. ಇನ್ನು ಇವತ್ತು ಬಂದು ತುಳಸಿ ಗಿಡ ಹಚ್ಚಾಮಿ ಅಂತಂದು ತುಳಸಿ ಪಾಟ್ ಖಾಲಿ ಮಾಡ್ತೀನಿ ಹಳಿದು. ಇನ್ನು ಯಾರ್ಯಾರೆಲ್ಲ ನನ್ನ ವೀಡಿಯೋ ನೋಡತ್ತೀರಲ್ವ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ. ಏನೇನು ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಹಂಗೇನಾ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡೋದ್ರಿಂತೆ ಅಲ್ವ ನಾನು ವೀಡಿಯೋ ಹಾಕೋದು. ಇನ್ನು ಇವತ್ತಿನ ವೀಡಿಯೋ ಬಂದು ನಾನು ಏನಂದ್ರೆ ತುಳಸಿ ಗಿಡ ಅಂದ್ರೆ ಮೊನ್ನೆ ಹುಣ್ಣಿ ಇತ್ತಲ್ವ, ಹುಣ್ಣಿ ದಿನ ನಾನು ತುಳಸಿ ಗಿಡ ಹಚ್ಚೀನಿ ಫಸ್ಟ್ ಟೈಮು ನಾನು. ಯಾಕಂದ್ರೆ ನನಗೆ ಒಂದೇನೋ ಗಿಡಗಳು ಹಚ್ಚಬೇಕು ಅಂತಂದು ಮನಸ್ಸಾಗ್ಯದ ಈ ಸರ್ತಿ. ಹಾಗಾಗಿ ಗಿಡಗಳೊಂದಿಷ್ಟು ಗಿಡಗಳು ಹಚ್ಲತ್ತೀನಿ. ಅದ್ರೊಳಗೆ ಭೀ ಈಗ ಕಾರ್ತಿಕ ಹುಣ್ಣಿ ಅದಲ್ವ, ಕಾರ್ತಿಕ ಮಾಸ ನಡೆದದಲ್ವ, ಹಾಗಾಗಿ ನನಗೂ ಗಿಡಗಳು ಹಚ್ಚಬೇಕು. ಅದ್ರಾಗ ಭೀ ತುಳಸಿ ಗಿಡ ಹಚ್ಬೇಕಂತ ತೋಲ್ ಆಸೆ ಇತ್ತು. ತುಳಸಿ ಪಾಟ್ ಭೀ ನಾವು ಕೇಳ್ಕೊಂಡು ಬಂದಿದ್ದೇವೆ, ಅಂದ್ರೆ ತೊಗೊಂಡು ಬರ್ಬೇಕಂತ ಹೋಗಿದ್ದೇವೆ ಹೋದ ಸಂಡೇ. ಬಟ್ ಏನಂತರ ರೇಟು ಭಾಳ ಹೆಚ್ಚಿಗಿತ್ತು. ಈಗೆಲ್ಲ ಟ್ರೆಂಡ್ ನಡೆದಿದಂದ್ರೆ ಮಾರ್ಬಲ್ದು ತುಳಸಿ ಪಾಟ್ ಅಲ್ವಾ, ಅದು ಕೇಳಕ್ಕೆ ಹೋದ್ರೆ ಮಿನಿಮಮ್ 2000 ಹಂಗೆ ಹೇಳಿದ್ರು. ಹಾಗಾಗಿ ತೊಗೊಂಡಿಲ್ಲ, ಏನಿಲ್ಲ ನಾವು. ನಂದೇನಪ್ಪ ಅಂದರೆ ತೊಗೊಂಡ್ರೆ ಅದು ತೊಗೋಬೇಕು ಎಂಬ ಆಸೆ. ಅಂದ್ರೆ ಅದೊಂದು ಸರ್ತಿ ನೋಡ್ದೆ ಪಸಂದ್ ಬಂತು, ಹಾಗಾಗಿ ಅಲ್ಲಿ ತನಕ ತೊಗೋಬಾರ್ದು, ಏನಿಲ್ಲ ಸ್ವಲ್ಪ ಕಮ್ಮಿ ರೇಟ್ ಆಯಿತು ಅಂದರೆ. ಈಗ ಕಾರ್ತಿಕ ಮಾಸ ಅದಲ್ವ, ಹಾಗಾಗಿ ಸ್ವಲ್ಪ ರೇಟ್ ಹೆಚ್ಚಿಗೆ ಅದ. ಸ್ವಲ್ಪ ಕಾರ್ತಿಕ ಮಾಸ ಮುಗಿದಿದ ಮೇಲೆ ತೊಗೊಂಬರ್ರಿ ಸಣ್ಣ ಅಂದ್ರೆ ಅದೇ ಪಾಟ್ ಕೇಳಕ್ಕೆ ಹೋದ್ರೆ ಕಮ್ಮಿ ರೇಟ್ ಇರ್ತಾವೆ. ಹಾಗಾಗಿ ಇನ್ನು ಅಲ್ಲಿ ತನಕ ಭೀ ನನ್ನ ಮನಸ್ಸು ಇರಲ್ಲ ಇತ್ತು. ಹಾಗಾಗಿ ನಾವು ಹುಣ್ಣಿ ದಿನ ಒಂದು ಸಣ್ಣದು ಡಬ್ಬಿದಾಗ ಹಚ್ಚೀನಿ, ಇರಲಿ ಅಂತಂದು ಹುಣ್ಣಿ ದಿನಾನೇ ಹಚ್ಚಿದ. ಬಟ್ ನನಗೆ ಯಾಕೋ ಏನೋ ಅದು ನನಗೆ ಇದು ಆಗಲಾಗ್ಯದ, ಅದು ಸಣ್ಣದು ಅನ್ನಿಸ್ಲತ್ತದ. ಹಾಗಾಗಿ ಮನ್ಸು ಒಪ್ಪಲಾಗ್ಯದ ಹಚ್ಚೇಬೇಕಂತಂದು. ಬಟ್ ಇದು ನಮ್ಮಲ್ಲಿ ಇಲ್ಲೇ ಹಳೇದಿತ್ತು, ಹಾಗಾಗಿ ನಮ್ಮ ಫ್ರೆಂಡ್ ಬಳಿ ಹಳೇದಿತ್ತು. ಅದು ತೊಗೊಂಡು ಬಂದು ಅದಕ್ಕೆ ನಾನು ಏನರ ಹೊಸದಾಗಿ ಮಾಡಮಿ ಅಂತಂದು ಮಾಡ್ಲತ್ತೀನಿ. ಯಾಕಂದ್ರೆ ಈಗ ನಾ ಪಾಟ್ ತರತನ ಎಷ್ಟು ದಿನನೋ ಏನೋ ಗೊತ್ತಿಲ್ಲ. ಈಗ ನಾ ಹಚ್ಚಿ ಗಿಡಗಳು ಭೀ ಇರ್ತಾವಲ್ವ, ತುಳಸಿ ಗಿಡ ಅದು ಭೀ ಬೆಳಿತಾವ. ಅದನ್ನು ಹಚ್ಚಿದ್ದು ಸಣ್ಣದು ಒಂದು ಇದ್ರ ಡಬ್ಬಿ ಹಂಗೆ ಹಚ್ಚೀನಿ. ಹಾಗಾಗಿ ನನಗೆ ಸ್ವಲ್ಪ ಬೇಕಾಗಿತ್ತು. ನಮ್ಮ ಫ್ರೆಂಡ್ ಬಳಿ ಹಾಗೆ ಇತ್ತು, ಇನ್ನು ಅದು ನಮ್ಮಲ್ಲಿ ಆಕಿ ಬೇರೆದ್ರಾಗ ಹಚ್ಕೊಂಡಿರೋ ಅವರು. ಹಾಗಾಗಿ ನಾನು ಅವ್ರದ್ದು ಅದು ತೊಗೊಂಡು ಬಂದು ಅಂದ್ರೆ ಇಲ್ಲೇ ಬಾಜುನೇ ಹರ ಅವ್ರ ಬಳಿಂದ ತಂದು ಅದೆಲ್ಲ ತೊಳಿಲತ್ತೀನಿ ಇವತ್ತು. ಆ್ಯಕ್ಚುಲಿ ಫಸ್ಟ್ ಟೈಮ್ ಹಚ್ಲತ್ತೀನಲ್ವ, ನಂಗೆ ಹಚ್ಚಬೇಕು, ನನಗೂ ಯಾವ್ದು ಭೀ ಕೆಲಸ ಮಾಡಬೇಕು, ಗಿಡಗಳು ಹಚ್ಚಬೇಕು ಅಂತ ಎದ್ದದ. ಹಾಗಾಗಿ ಮಾಡ್ಲತ್ತೀನಿ. ಇನ್ನು ತುಳಸಿದು ಅದೆಲ್ಲ ಪಾಟ್ ಮಣ್ಣೆಲ್ಲ ತೆಗ್ದು ಅದಕ್ಕೆಲ್ಲ ತೊಳೆದು ಎಲ್ಲ ಮಾಡಿ ಒಣಗ್ಲಕ್ಕೆ ಇಟ್ಟೀನಿ. ಅದಕ್ಕೆಲ್ಲ ಪೇಂಟ್ ಹಚ್ಬೇಕಂತ ಪೇಂಟ್ ಭೀ ತಂದೀನಿ. ಇನ್ನು ಅಲ್ಲಿ ತನಕ ನಾನು ಸ್ನಾನ ಅದು ಮಾಡ್ಕೊಂಡಿರಲಿಲ್ಲ, 12 ಗಂಟೆ ಹಂಗೆ ಆಗಿತ್ತು ಅದೆಲ್ಲ ಕೆಲಸ ಮಾಡತ್ತನ. ಇನ್ನು ಸ್ನಾನ ಅದು ಮುಗಿಸ್ಕೊಂಡು ಇನ್ನು ಅಡುಗೆ ಮಾಡ್ಲತ್ತೀನಿ. ಇವತ್ತು ಅಡುಗೆ ಭಾಳಷ್ಟು ದಿನವೇ ಆಯಿತು. ನಾನು ಯೂಟ್ಯೂಬು ಯಾವಾಗ ವೀಡಿಯೋ ಹಾಕೋದು ಬಂದ್ ಮಾಡೀನಿ ಅಲ್ವ, ಅವಾಗಿನ ಹಿಡಿದು ಬಿರಿಯಾನಿ ಆಗಲಿ, ವೆಜಿಟೇಬಲ್ ಬಿರಿಯಾನಿ ಆಗಲಿ, ಚಿಕನ್ ಬಿರಿಯಾನಿ ಆಗಲಿ ಏನೂ ಮಾಡಿಲ್ಲ ನಾನು. ಆ್ಯಕ್ಚುಲಿ ಅದು ಡೈಲಿ ತರಕಾರಿ ಮಾಡೋದು, ಉಂಬೋದು, ಏನಂತಾರೆ ಬೇರೆ ಕೆಲಸ ಮಾಡ್ಕೊಂಬೋದು, ಇದೇ ಮಾಡ್ಕೊಂಡಿನಿ. ಹಾಗಾಗಿ ಇವತ್ತು ಮಾಡಮಿ. ಅಮ್ಮ ಭೀ ಮನೆಗೆ ಸೆಕೆಂಡ್ ಸಾಟರ್ಡೆ ಅದಂತಂದು. ಹಾಗಾಗಿ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು, ಹೋಗಿ ಬಂದಾಳ. ಅದು ಪ್ರಾಕ್ಟೀಸು 12 ತನಕ ಸ್ಕೂಲ್ನಾಗ ಚಿಲ್ಡ್ರನ್ಸ್ ಡೇ ಹೊಂಟದಲ್ವ, ಅದ್ರ ಸಲುವಾಗಿ ಅದೆಲ್ಲ ಮುಗಿಸ್ಕೊಂಡು ಬಂದಾಳ. ಅಂದ್ರೆ ಡ್ಯಾನ್ಸ್ ಅದು 9 ಗಂಟೆಗೆ ಹಂಗೆ ಹೋಗಿ 12 ಗಂಟೆ ತನಕ ಮುಗಿಸ್ಕೊಂಡು ಬಂದಾಳ. ಚಿಲ್ಡ್ರನ್ಸ್ ಡೇ ಸಲುವಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆದದ. ಈಗ ಸೆಕೆಂಡ್ ಸಾಟರ್ಡೆ ಅಂತ ಹಾಲಿಡೇ ಕೊಟ್ಟಿರು. ಇನ್ನು ಬಂದು ಅಡುಗೆ ಅದೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡತನ ನನಗೂ 2 ಗಂಟೆ ಹಂಗೆ ಆಗಿತ್ತು. ಮಕ್ಕಳಿಬ್ರಿಗೆ ಭೀ ಕೇಳ್ದೆ ಊಟ ಮಾಡ್ತೀವಿ ಅಂದರು. ಹಾಗಾಗಿ ಫಸ್ಟ್ ಬಿರಿಯಾನಿ ಮಾಡರಾಯ್ತು ಅಂತಂದು ಮಾಡ್ಲತ್ತೀನಿ. ಬಿರಿಯಾನಿ ವೆಜಿಟೇಬಲ್ ಬಿರಿಯಾನಿ ಮಾಡ್ಲತ್ತೀನಿ. ಇನ್ನು ಆಲ್ರೆಡಿ ಇದ್ರ ರೆಸಿಪಿ ಎಲ್ಲ ನಾನು ಹಾಕೀನಿ, ಬೇಕಾದ್ರೆ ಚಾನಲ್ನಾಗ ಹೋಗಿ ನೋಡ್ಕೋರಿ, ಓಕೆನಾ. ಇನ್ನು ಇವತ್ತಂತೂ ಬಿರಿಯಾನಿ ಇಷ್ಟು ಸೂಪರಾಗಿತ್ತು. ಬಟ್ ನಮ್ಮ ಮನೆಯವರು ಫುಲ್ ಮಾರ್ನಿಂಗೇ ಟೊಮಟೊ ಭಾತ್ ಮಾಡಿದ್ದ, ಅದು ಊಟ ಮಾಡಿ ಮಲ್ಕೊಂಡಿರು. ನಾ ಇವತ್ತು ಊಟ ಮಾಡಲ್ಲ ನೋಡು, ನನಗೇನು ಎಬ್ಸ್ಲಕ್ಕೆ ಹೋಗಬೇಡ ಅಂದ ಸಲುವಾಗಿ ನಾನು ಎಬ್ಸಿಲ್ಲ. ಬಟ್ ಬಿಸಿ ಬಿಸಿ ವೆಜಿಟೇಬಲ್ ಬಿರಿಯಾನಿ ಇತ್ತಲ್ವ, ಬಟ್ ಎಬ್ಸ್ಬೇಕಂದ ಮತ್ತು ನಿದ್ದೆ ಹಾಳಾಯ್ತದಂತ ಎಬ್ಸ್ಲಕ್ಕೆ ಹೋಗಿಲ್ಲ. ಸ್ವಲ್ಪ ಲೇಟಾಗಿ ಮಲ್ಕೊಂಡಿರು. ಇನ್ನು ಈ ಕಡೆ ವೆಜಿಟೇಬಲ್ ಬಿರಿಯಾನಿ ಭೀ ರೆಡಿ ಆಯಿತು. ಮೊಸರು ಪ್ಯಾಕೆಟ್ ಭೀ ತಂದೆ, ಅಂದ್ರೆ ಮೊಸರು ರಾಯ್ತ ಭೀ ಮಾಡೀನಿ. ಆ್ಯಕ್ಚುಲಿ ನಾನು ಸೌಂತಿಗೆ ಅದಲ್ವ, ಅದು ಕಟ್ ಮಾಡೀನಿ. ಗೀಚ್ಬೇಕಂದ ಅದ್ರಾಗೆ ಹಾಕ್ಲಕ್ಕ, ಬಟ್ ಕಟ್ ಮಾಡಿ ಇನ್ನು ಊಟ ಅದು ಮಾಡ್ಕೊಂಡಿದ್ದೇವೆ ನಾನು ಇಬ್ಬರು ಮಕ್ಕಳು. ಮಾಡ್ಕೊಂಡಿದ್ಮೇಲೆ ಇನ್ನೊಂದು ಸ್ವಲ್ಪ ಗಿಡಗಳು ತಂದಿದ್ದೆ ನಾನು. ಹಂಗೆ ಹೊರಗೆ ಹೋದಾಗ ಈಗ ಬೇರೆದವ್ರ ಮನೆ ಮೇಲೆ ಇರ್ತಾವಲ್ವ, ಅಲ್ಲಿಂದ ಕಿತ್ಕೊಂಬರೋದೆ. ಯಾವುದು ರೊಕ್ಕ ಕೊಟ್ಟು ತರೋದಿಲ್ಲ, ಏನಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಮನೆ ಮೇಲೆ 10 ಗಿಡಗಳು ಇರ್ತಾವೆ, ಒಂದೇ ಥರದ ಗಿಡಗಳು. ಅಲ್ಲಿಂದ ಒಂದು ಸ್ವಲ್ಪ ತಂದಿದ್ದ, ಅವು ಗಿಡ ಹಚ್ಚಮಂತಂದು. ಇದು ಸ್ನೇಕ್ ಪ್ಲ್ಯಾಂಟ್ ಅದ, ಅದು ತಂದಿದ್ದ ನಾನು. ಹಾಗಾಗಿ
ಅದು ಹಚ್ಲತ್ತೀನಿ. ಅಂದ್ರೆ ಫಸ್ಟ್ ಹಚ್ಬಿಟ್ರೆ ಆಗೋಯ್ತು, ಮತ್ತು ಬಾಡಾಗಿನ ಹೋಗ್ಯಾವಂತ ತರೋದು ನೀರಾಗ ಹಾಕಿಟ್ಟಿದ್ದೆ ನಾನು. ಇನ್ನು ಊಟ ಎಲ್ಲ ಮುಗ್ದ ಮೇಲೆ ಏನು ಭೀ ಕೆಲಸ ಇರಲಿಲ್ಲ, ಹಾಗಾಗಿ ನಾನು ಅದು ಪ್ಲ್ಯಾಂಟ್ ಹಚ್ಚರಾಯ್ತಂತ ಏನು ಡಬ್ಬಿ ಇರ್ತಾವಲ್ವ ಈಗ ಸೋನ್ ಪಾಪಡಿದದು ಅದು ಡಬ್ಬಿ ಕಟ್ ಮಾಡಿ ಅದ್ರೊಳಗೆ ಮಣ್ಣದು ಹಾಕಿ. ಆ್ಯಕ್ಚುಲಿ ನಾನು ಒಂದು ಚೀಲ ಮಣ್ಣು ತಂದಿಟ್ಟಿದ್ದೆ ಆಲ್ರೆಡಿ. ಈಗ ಗಿಡ ಹಚ್ಬೇಕಂದ್ರೆ ಮಣ್ಣು ಬೇಕಲ್ವ, ಹಾಗಾಗಿ ಒಂದೇ ಸರ್ತಿ ಹೋಗಿ ಒಂದು ಪ್ಯಾಕೆಟ್ ಹಂಗೆ ಅಂದ್ರೆ ಒಂದು ಅರ್ಧ ಚೀಲ ಹಂಗೆ ಮಣ್ಣು ತಂದಿದ್ದೆ. ಆ್ಯಕ್ಚುಲಿ ನಾನು ತುಳಸಿ ಗಿಡ ಹಚ್ಬೇಕಂತೆ ಮಣ್ಣು ಹೋಗಿ ತಂದಿದ್ದೆ. ಬಟ್ ಆ ಒಂದು ಗಿಡಲಿಂತ ಬೇರೆ ಬೇರೆ ಎಷ್ಟೋ ಗಿಡಗಳು ಆಗ್ಯಾವ. ಒಂದು ಸರ್ತಿ ಅದು ಭೀ ವೀಡಿಯೋ ಮಾಡ್ತೀನಿ ನಾನು ಯಾವ್ಯಾವ ಗಿಡ ಹಚ್ಚಿನಂತ. ಸ್ವಲ್ಪ ಬೆಳಿಲಲ್ವ ಅವು ಭೀ ಸ್ವಲ್ಪ ಗ್ರೋ ಆದವು ಅಂದ್ರೆ ನಾನು ತೋರಿಸ್ತೀನಿ, ಓಕೆನಾ. ಇನ್ನು ಅದು ಗಿಡ ಹಚ್ಚಿ ಅದಕ್ಕೆ ಎಲ್ಲ ನೀರೆಲ್ಲ ಹಾಕಿದ್ಮೇಲೆ ಅದು ಸ್ವಲ್ಪ ಆಗಿ ನೀರು ಹೋಯ್ತವ, ಹಾಗಾಗಿ ನಾನು ಫುಲ್ಲು ನೀರು ಹಾಕಿಟ್ಟಿನಿ. ನೀರು ಹಾಕಿ ತುಳಸಿ ಪಾಟು ಅಲ್ಲಿ ತನಕ ಒಣಗಿತ್ತು. ಆ್ಯಕ್ಚುಲಿ ಒಣಗಿಲಕ್ಕೇನು ಆಲ್ರೆಡಿ ಅವಾಗೇ ಒಣಗಿತ್ತು ಜಲ್ದಿನೇ. ಬಟ್ ಏನು ಮಾಡೋದಂದ್ರೆ ನಮ್ಮಲ್ಲಿ ಬ್ರಷ್ ಇರಲಿಲ್ಲ. ಪೇಂಟ್ ಆದ್ರೆ ತಂದೀನಿ ಯೆಲ್ಲೋ ಕಲರು, ಪೇಂಟ್ ಅದು ತಂದಿದ್ದ ಯೆಲ್ಲೋ ಕಲರು. ಬಟ್ ಬ್ರಷ್ ತಂದಿರಲಿಲ್ಲ, ಯಾಕಂದ್ರೆ ಓನರ್ ಬಳಿ ಇರ್ತದಲ್ವ ಅಂತಂದು. ಬಟ್ ಏನಾಗ್ಯದ ಅಂದ್ರೆ ನಾನು ಇಲ್ಲಿ ಕೆಲಸ ಎಲ್ಲ ಅಂದ್ರೆ ಇದು ಪಾಟ್ ತೊಳೆದು ಮತ್ತು ಮನ್ಯಾಗ ಸ್ನಾನ ಅದು ಮುಗಿಸ್ಕೊಂಡು ಅಡುಗೆ ಮಾಡತನ ಓನರು ಫಂಕ್ಷನ್ ಇತ್ತಂತ ಹೊರಗೆ ಹೋಗಿರು, ಹಾಗಾಗಿ ಬ್ರಷ್ ಸಿಗಲ್ಲೋಯ್ತು. ಇನ್ನು ನಾನೇನು ಮಾಡ್ದೆ ಅಂದ್ರೆ ಕಟ್ಗೆ ಇರ್ತದಲ್ವ, ಅಂದ್ರೆ ಗಿಡದ ಕಟ್ಗೆ ಒಂದು ಕೊಂಬೆ ಮುರ್ಕೊಂಬಂದು ಅದಕ್ಕೆ ಕಲ್ಲಿಂತು ಕುಟ್ಟಿ ಅದ್ರಲಿಂದ ಹಚ್ಲತ್ತಿದ. ಇನ್ನು ಅಷ್ಟರಾಗೆ ಅವ್ರು ಬಂದರು, ಓನರ್ ಅವ್ರು ಬಂದರು. ಬಂದ ಮೇಲೆ ಅವ್ರ ಬಳಿ ಬ್ರಷ್ ಇಸ್ಕೊಂಡು ಇನ್ನು ಕೆಳಗೆ ಹಚ್ಲತ್ತಿದೆ. ಆ್ಯಕ್ಚುಲಿ ಬ್ರಷ್ಷು ಪೇಂಟು ಕೆಳಗೆ ಹಚ್ಲತ್ರ ಏನಾಯ್ತು, ಮತ್ತು ಇದಕ್ಕೆ ಫುಲ್ ಹಚ್ಚಿ ಮೇಲೆ ಮತ್ತು ಮ್ಯಾಗ ತೊಗೊಂಡು ಹೋಗ್ಬೇಕಲ್ವ ಅಂತಂದು ಇನ್ನು ಮ್ಯಾಗೆ ತೊಗೊಂಡು ಹೋಯ್ದೆ ಹಚ್ರಾಯ್ತು ಅಂತಂದು ಇನ್ನು ಮ್ಯಾಗ ತಂದೆ ಹಚ್ಲತ್ತೀನಿ. ಫುಲ್ಲು ಕಲರ್ ಮಾಡ್ಲತ್ತೀನಿ ಅದಕ್ಕೆ ಯೆಲ್ಲೋ ಕಲರು. ತುಳಸಿ ಪಾಟ್ ಅಂದರೆ ಯೆಲ್ಲೋ ಕಲರ್ ಇರ್ತದೆ ಎಲ್ಲಿ ನೋಡಲ್ಲಿ, ಹಾಗಾಗಿ ನಾನು ಯೆಲ್ಲೋ ಕಲರೇ ತಂದಿದ್ದೆ. ಒಂದು 40 ರೂಪೀಸ್ ಡಬ್ಬಿ ತಂದಿದ್ದೆ, ಅದ್ರೊಳಗಲಿಂತ ಹಚ್ಲತ್ತೀನಿ. ಆ್ಯಕ್ಚುಲಿ ಬ್ರಷ್ ಇದ್ದ ಸಲುವಾಗಿ ಕಮ್ಮಿ ಹತ್ಯದ, ಇಲ್ಲೋದ್ರೆ ನಾನು ಅದೇ ಕಟ್ಗಿಲಿಂತ ಹಚ್ಚಿದ್ದೆ ಅಂದ್ರೆ ಜಾಸ್ತಿ ಹತ್ತಿತ್ತು. ಇನ್ನು ಬ್ರಷ್ಲಿಂತ ಏನಪ್ಪ ಅಂದ್ರೆ ಕ್ಲೀನಾಗಿ ಹಚ್ಬೋದಲ್ವ, ಹಾಗಾಗಿ ಮ್ಯಾಗ ತಂದೆ ಬಿಸಿಲಿಗೆ ಹಚ್ಚಿ ಅಲ್ಲೇ ಒಣಗ್ಲಕ್ಕೆ ಇಟ್ಲತ್ತೀನಿ. ಯಾಕಂದ್ರೆ ನಾನು ಇದೆಲ್ಲ ಕೆಲಸ ಅಂದ್ರೆ ಬೇರೆದು ಕೆಳಗೆ ಏನಾರ ಕೆಲಸ ಇತ್ತು, ಇಲ್ಲ ಸ್ವಲ್ಪ ಹೊತ್ತು ಬಿಸಿಲಿತ್ತಲ್ವ, ಬಿಸಿಲಿಗೆ ಒಣಗತನ ಬೇರೆ ಕೆಲಸ ಇದ್ರೂ ಭೀ ಮಾಡ್ಕೋಬೋದಲ್ವ, ಹಾಗಾಗಿ ಒಣಗ್ತದೆ ಅಂತಂದು. ಇನ್ನು ಸಂಜೆ ತನಕ ಒಣಗ್ತಂದ್ರೆ ಮತ್ತು ತುಳಸಿ ಗಿಡ ಹಚ್ಬೇಕಂತಂದು ಮ್ಯಾಗ ತಂದೆ ಹಚ್ಲತ್ತಿದ್ದ. ಇನ್ನು ಫುಲ್ಲು ಬಾಡಿ ಎಲ್ಲ ಆಗೋಗಿತ್ತು. ಇನ್ನು ದೀಪ ಹಚ್ತೀವಲ್ವ ಅಲ್ಲಿ ಭೀ ಪೇಂಟ್ ಇದ್ರೆ ಹಚ್ಚಬೇಕು, ಇಲ್ದ್ರೆ ಹಚ್ಚಬಾರ್ದು ಅಂದ್ಕೊಂಡಿದ್ದೆ. ಇನ್ನು ಬ್ರಷ್ ಸಿಕ್ಕಿದ್ಮೇಲಂತೂ ಜಾಸ್ತಿ ಕಮ್ಮಿನೇ ಪೇಂಟ್ ಹತ್ತು, ಹಾಗಾಗಿ ಒಳಗೆಲ್ಲ ಫುಲ್ಲು ಹಚ್ಚಿಬಿಟ್ಟಿನಿ ಪೇಂಟು. ಇನ್ನು ಇದು ಬಂದು ಸಂಜೆ ಪರಿ ನಮ್ಮ ಮನೆಯವರು ಎದ್ದ ಮೇಲೆ ಹಚ್ಚಬೇಕು ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ 1-2 ಸರ್ತಿ ಹೋಗಿ ನೋಡಿ ಬಂದಿದ್ದೆ ಮ್ಯಾಗ, ಇನ್ನೂ ಗಾಳಿ ಆರಿದಿಲ್ಲ, ಒಣಗಲಿ ಇವತ್ತು ಒಂದಿನ ಅಂದ್ಕೊಂಡೆ. ಬಟ್ ಏನಪ್ಪ ಅಂದ್ರೆ ಮತ್ತು ನಾಳೆಗೆ ಸಂಡೇ ಅದ, ಇನ್ನು ಇವರು ಚಿಕನ್ ಅದು ತರ್ತಾರೆ. ಯಾಕಂದ್ರೆ ಸಂಡೇ ಅಂತೂ ನಮ್ಗೆ ಕಂಪಲ್ಸರಿ ನಮ್ಮ ಜಾನು ಚಿಕನ್ ಅದು ಕೇಳ್ತಾಳೆ, ಮತ್ತು ಅದಕ್ಕೆ ಯಾಕೆ ಮುಟ್ಕೊಂಬೋದಾಯ್ತದ ಅಂತಂದು ಇನ್ನು ಹಚ್ಚರಾಯ್ತು ಇವತ್ತೇ. ಇನ್ನು ನಮ್ಮ ಮನೆಯವ್ರು ಭೀ ಇವತ್ತು ಮನೆಗಾರ, ನಾಳೆಗೆ ನೈಟ್ ಡ್ಯೂಟಿ ಅದ, ಅವ್ರನ್ನ ಡ್ಯೂಟಿ ಮಾಡ್ಕೊಂಡು ಬಂದು ಅವ್ರಿಗೆ ಮಕ್ಕೊಂಡು ಬಿಡ್ತಾರೆ. ಈಗ ಟಿಫಿನ್ ಅದು ಏನರ ತಿಂದು ಅವ್ರು ಯಾವಾಗ ಹೇಳೋದೋ ಏನೋ ಗೊತ್ತಿಲ್ಲ, ಹಾಗಾಗಿ ಇನ್ನು ಹಚ್ಚರಾಯ್ತು. ಒಂದು ಸ್ವಲ್ಪ ಗಾಳಿ ಆರಿತ್ತು, ಹಾಗಾಗಿ ಒಂದು 5:15 ಹಂಗೆ ಗಾಳಿ ಆರ್ಯದ ಹಚ್ತೀರಿ ಹಂಗಂದ್ರೆ ಹಾಂ ಸರಿ ಹಚ್ಚಮ್ ತೊಗೊಂಬ ಅಂದಮೇಲೆ ಮ್ಯಾಗಿಂದು ಪಾಟ್ ತಂದು ಕೆಳಗಿಟ್ರೆ ಇನ್ನು ಮಣ್ಣು ಭೀ ಇತ್ತು, ಅದ್ರೊಳಗಿನ ತೆಗ್ದಿದ್ದು ಮಣ್ಣು ಇನ್ನು ನಾ ತಂದಿದ್ದು ಮಣ್ಣು ಇತ್ತು. ಆ್ಯಕ್ಚುಲಿ ಪಾಟ್ ಅಂದರೆ ಏನೇ ಗಿಡ ಹಚ್ಚಬೇಕಾದ್ರೂ ಭೀ ನಾನು ನಮ್ಮ ಮನೆಯವ್ರ ಕೈಲೇ ಹಚ್ಚಿಸ್ತೀನಿ. ಯಾಕಂದ್ರೆ ನಾನು ಇಲ್ಲಿ ತನಕ ಗಿಡ ಹಚ್ಚಿಲ್ಲ, ನನಗೆ ಗಿಡ ಹಚ್ಚಿದ್ರು ಭೀ ಬೆಳಿತಾವೋ ಇಲ್ಲ ನಂಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ಈಗ ನಾನು ಏನೇನು ಗಿಡ ಹಚ್ಚಿನಲ್ವ ಅವೆಲ್ಲ ನಮ್ಮ ಮನೆಯವರೇ ಹಚ್ಚಾರ. ಹಾಗಾಗಿ ಇದು ತುಳಸಿ ಗಿಡ ಅದಲ್ವ ನೀವೇ ಹಚ್ಚಿರಿ ಅಂತಂದು ಮೊಳಕೆ ಭೀ ನಾನು ಮತ್ತು ಬೆಳಗ್ಗೆ ತೊಗೊಂಡು ಬಂದು ಅದ್ರೊಳಗೆ ಇದ್ವಲ್ವ ಅವು ಭೀ ಹಚ್ಬೇಕಾ ಬೇಡ ಅಂತ ಕೇಳಿದ. ನಮ್ಮ ಓನರ್ಗೆ ಕೇಳಿದ್ರೆ ಇಲ್ಲ ಹಚ್ಚು, ಫಸ್ಟ್ ಹಚ್ಚಿವವ ಅವು ಭೀ ಹಚ್ಚಂದರು. ಇನ್ನು ಮತ್ತು ನಾನು ಹೀಗೆ ಹೋಗಿ ತೊಗೊಂಡು ಬಂದಿದ್ದೆ. ಇವರು ನಮ್ಮ ಮನೆಯವ್ರು ಅಂದ್ರೆ ಅವೇ ಹಚ್ಚಲ ಇಲ್ಲ ತರ್ತೆ ಅಂದರು. ಇಲ್ಲ ಹಚ್ಚದೇ ಹಚ್ಲತ್ತೀವಲ್ವ ಮತ್ತು ಭೀ ಹೋಗಿ ತರ್ತೀನಿ ಅಂತಂದು ಹೋಗಿ ಇಲ್ಲಿ ಬಾಜುದವ್ರು ಬಲ್ಲಿದ್ದವು, ಹಾಗಾಗಿ ಮೊಳಕೆ ಭೀ ತಂದಿದ್ದ. ಇನ್ನು ಪೈಲೆ ಹಚ್ಚಿವು ಭೀ ಅವು ಭೀ ಅದ್ರೊಳಗೆ ಹಚ್ಚಿ ನಮ್ಮ ಮನೆಯವರು ಹಚ್ಲತ್ತಾರ. ಅದ್ರೊಳಗೆ ಭೀ 2 ಇರ್ತಾವಂತಲ್ವ ತುಳಸಿಗಳ್ದಾಗ ಭೀ, ಕೃಷ್ಣ ತುಳಸಿ ಮತ್ತು ಲಕ್ಷ್ಮೀ ತುಳಸಿ. ಆ್ಯಕ್ಚುಲಿ ಇದ್ರಾಗ ಹಚ್ಚೋದು ಲಕ್ಷ್ಮೀ ತುಳಸಿಗೆ ಹಚ್ಚಿ ಲಕ್ಷ್ಮೀ ತುಳಸಿಗೆ ಪೂಜೆ ಮಾಡ್ತಾರಂತ. ಕೃಷ್ಣ ತುಳಸಿ ಅಂದರೆ ಈಗ ನಾ ತಂದೀನಿ ನೋಡ್ರಿ ಇದು ಪಾಟು, ಇದು ಭೀ ನಾ ಮೊನ್ನೆ ಇಲ್ಲೇ ಬಾಜು ಹುಣ್ಣಿ ದಿನ ಹಚ್ಚೋ ಟೈಮಿಗೆ ಬಾಜುದವ್ರ ಬಳಿ ತೊಗೊಂಡು ಬಂದಿದ್ದೆ, ಕಿತ್ಕೊಂಡ್ಬಂದಿದ್ದೆ. ಆ್ಯಕ್ಚುಲಿ ನಮ್ಮ ಓನರ್ ಅಂದರು ಇದು ಕೃಷ್ಣ ತುಳಸಿ ಅದ, ಲಕ್ಷ್ಮೀ ತುಳಸಿ ಕೃಷ್ಣ ತುಳಸಿ ಎರಡು ಒಂದರೊಳಗೆ ಹಚ್ಚಿದಿ ಅಂದ್ರೆ ನೀನು ತುಳಸಿ ಲಗ್ನ ಮಾಡ್ಬೇಕಾಯ್ತದ ಅಂತಂದರು. ಹಾಗಾಗಿ ಇಲ್ಲ ಬೇರೆ ಬೇರೆ ಹಚ್ಚು, ಹಂಗೆ ಒಂದ್ರಾಗ ಭೀ ಹಚ್ಚರು ಭೀ ಲಗ್ನ ಅದು ಕಂಪಲ್ಸರಿ ಮಾಡ್ಬೇಕಾಯ್ತದ ಅಂದ ಸಲುವಾಗಿ
ಇದು ಸಪ್ರೇಟ್ ಡಬ್ಬ್ಯಾಗ ಹಚ್ಚಿದ ಕೃಷ್ಣ ತುಳಸಿ. ಇದ್ರೊಳಗೆ ನಮ್ಮ ಮನೆಯವ್ರು ಹಚ್ಚೋದು ಲಕ್ಷ್ಮೀ ತುಳಸಿ. ಇದ್ರೊಳಗೆ ಭೀ ಏನಾಗ್ಯದಪ್ಪ ಅಂದ್ರೆ ಇವತ್ತು ಮೊಳಕೆ ತರ್ಲಕ್ಕೆ ಹೋಗಿನಲ್ವ ತುಳಸಿದು, ಅವಾಗ ಭೀ ಬರ್ಲತ್ತರ 2 ಲಕ್ಷ್ಮೀ ತುಳಸಿ ಕಿತ್ಕೊಂಬಂದಿನಿ. ಇನ್ನೂ ಒಂದು ಏನಾಗ್ಯದ ಕೃಷ್ಣ ತುಳಸಿ ಬಂದದ. ಅಲ್ಲಿ ಬಂದು ನಮ್ಮ ಓನರಿಗೆ ತೋರಿಸೋರು, ಇಲ್ಲ ಇದು ಕೃಷ್ಣ ತುಳಸಿ ಅದ ಅಂದಮೇಲೆ ಈಗ ತಂದಿದ್ದು ಭೀ ಪೈಲೆ ಮೊನ್ನೆ ಹುಣ್ಣಿ ದಿನ ಹಚ್ಚಿದ್ದು ಭೀ 2, ಒಂದ್ರಾಗ ಕೃಷ್ಣ ತುಳಸಿ ಮತ್ತು ಇನ್ನೊಂದ್ರಾಗ ಲಕ್ಷ್ಮೀ ತುಳಸಿ. ಈಗ ತರದೇ ತಂದೀನಿ. 2 ಭೀ ಹಚ್ಚರಾಯ್ತು ಅಂದ್ರೆ ಬಾಜು ಬಾಜು ಭೀ ಇರಬಾರ್ದಂತ, ಸನಿ ಭೀ ಇರಬಾರ್ದಂತ, ಒಂದ್ರಾಗ ಭೀ ಇರಬಾರ್ದಂತ, ದೂರ ಆದ್ರೆ ಇರಬೇಕು. ಒಂದ್ರಾಗ ಇತ್ತು ಅಂದ್ರೆ ತುಳಸಿ ಲಗ್ಗುಣ ಮಾಡ್ಬೇಕಾಯ್ತಂತ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ಮಾಡ್ರು ಭೀ ಮಾಡ್ತೀವೇನೋ, ಬಟ್ ನನಗೆ ಅದೇನು ಗೊತ್ತಿಲ್ಲ. ಯಾಕಂದ್ರೆ ನಾ ತುಳಸಿ ಹಚ್ಚೋದೇ ಫಸ್ಟ್ ಟೈಮು. ನನ್ನ ಮ್ಯಾರೇಜ್ ಆಗಿನ ಮೇಲೆ ಭೀ ಮ್ಯಾರೇಜ್ಗಿನ್ನ ಮುಂದೆ ಭೀ ಇಲ್ಲೆಲ್ಲರೂ ಈ ಕಾರ್ತಿಕ ಮಾಸದಾಗ ತುಳಸಿ ಪೂಜೆ ಮಾಡ್ತಾರಲ್ವ, ಹಾಗಾಗಿ ನನಗೆ ಭೀ ಮಾಡ್ಬೇಕಂತ ಅನಿಸಿ ನಾನು ಫಸ್ಟ್ ಹಚ್ಚೀನಿ. ಈಗ ಅವೆಲ್ಲ ಮಾಳ ಬರಲ್ಲ, ಒಂದು ಸ್ವಲ್ಪ ನೋಡಿಕೊಂಡು ಮಾಳ ಬರ್ತದ ಮುಂದೆ ಅಂತಂದು ಈಗ ಫಸ್ಟ್ ಸಪ್ರೇಟ್ ಹಚ್ಚೀನಿ. ಸೊ ಈಗ ಇಟ್ಟು ಪೂಜಾದು ಮಾಡಬೇಕು. ನನಗೆ ಭೀ ಏನಂತಾರೆ ಡೈಲಿ ಇಲ್ದೋದ್ರೆ ಭೀ ಈಗ ನಾನು ಶುಕ್ರವಾರ ಒಪ್ಪತ್ತಿರ್ತೀನಿ. ಶುಕ್ರವಾರ ಆಗಲಿ ಮಂಗಳವಾರ ಆಗಲಿ ಈ ಥರ ನಾನು ಪೂಜೆ ಮುಂಜಾನೆ ಸಂಜೆ ದೀಪ ಹಚ್ಬೋದು ಅಂತಂದು ನಾನು ಹಚ್ಕೋಬೇಕಂತಂದು ನಾನು ತುಳಸಿ ಪಾಟ್ ತಂದು ಹಚ್ಚೀನಿ. ಆ್ಯಕ್ಚುಲಿ ಇದು ಈಗ ಪರ್ಮನೆಂಟ್ಲಿ ಅಲ್ಲ, ಇನ್ನೊಂದು ನಾನು ಆ್ಯಕ್ಚುಲಿ ನಮ್ಮ ಮನೆಯವರೇ ಇಸ್ಕೊಡ್ತೀನಿ ಅಂದ್ರೆ, ಇಲ್ಲ ನಮ್ಮ ಅಮ್ಮ ಇಸ್ಕೊಡ್ತೀನಿ ಅಂದ್ರೆ, ಆ್ಯಕ್ಚುಲಿ ನಾನು ಫಸ್ಟ್ ಹಚ್ಲತ್ತೀನಲ್ವ ತವ್ರ ಮನೆಯವರೇ ಇಸ್ಕೊಡ್ಬೇಕು ಅಂದಿ ಸಲುವಾಗಿ, ಅಂದ್ರೆ ನಮ್ಮ ಓನರ್ ಅಂದರು ತವ್ರ ಮನೆಯವರೇ ಇಸ್ಕೊಡ್ತಾರೆ ಅಂದಿ ಸಲುವಾಗಿ ನಮ್ಮ ಅಮ್ಮ ಇಸ್ಕೊಡ್ತೀನಿ ಅಂದ್ರೆ, ಇಲ್ಲ ಅವ್ರ ಬಲ್ಲೇ ಮಾಡ್ತಾರಲ್ವ ಈಗ ಪರ್ಸಿ ಅದು ಹಾಕೋದದ ಅಲ್ಲಿಂದೇ ಮಾಡಿಸ್ಕೊಂಡು ತೊಗೊಂಡು ಬರಬೇಕು. ಇನ್ನು ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ನಮ್ಮ ಮನೆಯವ್ರ ವೈದ್ಯ ಅಲ್ಲಿ ಇಟ್ಟೋರು. ಅಲ್ಲಿ ಇಟ್ಟಿದ್ಮೇಲೆ ಇನ್ನು ನೈಟು ಇವು ಹಚ್ಚಿನಲ್ವ ತುಳಸಿ ಪಾಟ ಹಚ್ಚೀನಿ, ಗಿಡ ಹಚ್ಚೀನಿ. ಅದ್ರ ಸಲುವಾಗಿ ಈಗ ದೀಪ ಹಚ್ಚಬೇಕು ಕಂಪಲ್ಸರಿ ಸಂಜೆ ಪರಿ. ಈಗ ಹಚ್ಚಿದ್ದೇವಲ್ವ, ಈಗ ಮುಂಜಾನೆ ಹಚ್ಚಲಿ ಸಂಜೆಗೆ ಹಚ್ಚಲಿ, ಈಗ ಹಚ್ಚಿದ್ಮೇಲೆ ದೀಪ ಹಚ್ಬೇಕು ಅಂದಿ ಸಲುವಾಗಿ ನಾನು ಅಲ್ಲೇ ತುಳಸಿ ಬಲ್ಲೇ ಒಂದೇ ತಲೆ ದೇವ್ರ ಬಲ್ಲಿ ದೀಪ ಹಚ್ಚಿ ಮತ್ತು ಅಗರಬತ್ತಿ ಹಚ್ಚಿ ತುಳಸಿ ಪಾಟಿಗೆ ಭೀ ಹಚ್ಬೇಕಂತಂದು ಇನ್ನು ಮನೆಗೆ ಭೀ ದೇವ್ರ ಬಲ್ಲಿ ಭೀ ದೀಪ ಹಚ್ಲತ್ತೀನಿ ಇಲ್ಲಿ ಬಂದು ಮನ್ಯಾಗ. ಮತ್ತು ಇಲ್ಲಿ ದೇವ್ರ ಮನ್ಯಾಗ ಪೂಜೆ ಮಾಡಿ ಎಲ್ಲ ಮಾಡಿ ಮತ್ತು ಹಾಗೆ ಹೋಗಿ ತುಳಸಿ ಪಾಟ್ ಹಚ್ಚಿನಲ್ವ ಅಲ್ಲಿ ಭೀ ದೀಪ ಹಚ್ತೀನಿ. ಕುಂಕುಮ ಅರಿಶಿಣ ಅದೆಲ್ಲ ಹಚ್ಚಿ ಪೂಜೆ ಮಾಡಿ, ಯಾಕಂದ್ರೆ ಸುರು ಹಚ್ಚೀನಿ. ಅವತ್ತು ಹುಣ್ಣಿ ದಿನ ಭೀ ಮಾಡಿದ್ದ, ಸಣ್ಣದ್ರಾಗ ಮಾಡಿದ್ದ, ಒಂದು 2 ಮೊಳಕೆ ಇದ್ದವು. ಅವತ್ತು ನನಗೆ ಮೊಳಕೆ ಸಿಕ್ಕಿರಲಿಲ್ಲ. ಇವತ್ತಂದ್ರೆ ನಮ್ಮ ಜಾನನ ಸಲುವಾಗಿ ದಾಸವಾಳ ಹೂವು ತರ್ಲಕ್ಕೆ ಹೋಗಿದ್ದ, ಹಾಗಾಗಿ ಸಿಕ್ಕಿವು ಅಲ್ಲಿ ಮೊಳಕೆ ಕಾಣವು. ಕಿತ್ಕೊಂಬಂದ ಅಂದ್ರೆ ಇದ್ದವು ಬೊಕ್ಕುಳಿದ್ದು ಅವ್ರ ಮನ್ಯಾಗ, ಹಾಗಾಗಿ ಗೊತ್ತಿದ್ದ ಆಂಟಿ ಬಲ್ಲೆ ತೊಗೊಂಡು ಬಂದಿದ್ದ. ಈಗ ಹಚ್ಚರಾಯ್ತು ಇವತ್ತು ಅಂತಂದು ಹಚ್ಚಿನಿ ಅಷ್ಟೇ. ಅದ್ರ ಸಲುವಾಗಿ ಈಗ ಫಸ್ಟ್ ಹಚ್ಚಿನಲ್ವ, ಅವು ಪೈಲ್ಯಾಕ ಹಚ್ಚಿವು ಈಗ ಹಚ್ಚಿವು 2 ಕಲ್ತೀವಿ ಇಟ್ಟು ಇನ್ನು ದೀಪ ಭೀ ಹಚ್ಚರಾಯ್ತು ಅಂತಂದು ಪೂಜೆ ಮಾಡ್ಲತ್ತೀನಿ. ಇನ್ನು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ತುಳಸಿ ಗಿಡ ಹಚ್ಚಬೇಕು ಅಂತಂದು ನನಗೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಚ್ಬೇಕಂತ ನನಗೆ ಭಾಳ ಆಸೆ ಇತ್ತು. ಬಟ್ ಏನು ಮಾಡೋದು, ಪಾಟ್ ಸಿಗಲ್ಲ ಇತ್ತು. ಈ ಪಾಟ್ ಆದ್ರೆ ಭೀ ಈಗ ಪರ್ಮನೆಂಟ್ಲಿ ಅಲ್ಲ, ಕಂಪಲ್ಸರಿ. ಅಂದ್ರೆ ಈಗ ನಮ್ಮ ಅಮ್ಮವ್ರ ಮನ್ಯಾಗ ಪರ್ಸಿಗಳು ಹಾಕ್ಲತ್ತಾರಲ್ವ, ಅವರು ಅಲ್ಲಿ ಹಾಕೋ ಟೈಮಿಗೆ ಅಲ್ಲಿಂದೇ ಅಂದ್ರೆ ಅವರು ಡಿಸೈನ್ ಅದು ಕಟ್ ಮಾಡಿಕೊಟ್ರೆ ಅವರೇ ಜಾಯಿಂಟ್ ಮಾಡಿಕೊಡ್ತಾರೆ. ಮಾರ್ಬಲ್ಲೇ ತೊಗೋಬೇಕಂತ ಆಸೆ ಅದ, ಅದೇ ಮಾಡಿಸ್ಲಾ ಬರ್ತದಂತ ನಮ್ಮ ತಮ್ಮ ಹೇಳ್ಯಾನ. ಹಾಗಾಗಿ ನಾನು ತೊಗೊಳಕ್ಕೆ ಭೀ ಹೋಗಿಲ್ಲ. ನೋಡಮ್ಮಿ ಎಲ್ಲ ಆಗಲ್ಲೋಯ್ತು ಅಂದ್ರೆ ನಮ್ಮ ಮನೆಯವ್ರು ಇಸ್ಕೊಡ್ತೀನಿ ಅಂದ್ರೆ ನನಗೂ ಕಂಪಲ್ಸರಿ ಅಲ್ಲಿ ತನಕ ಇದ್ರೊಳಗೆ ಇರಲಿ ಅಂತಂದು ಇನ್ನು ಹಚ್ಚಿ ದೀಪ ಅದು ಹಚ್ಚಿ ಪೂಜೆ ಮಾಡ್ಲತ್ತೀನಿ ಇವತ್ತು. ಇನ್ನು ಇವತ್ತಿನ ಬ್ಲಾಗು ನಿಮ್ಗೆಲ್ಲರಿಗೆ ಹೆಂಗೆ ಅನ್ಸದ ಹೆಂಗಿಲ್ಲ, ಇಲ್ಲ ನಾನು ಮಾಡಿದ್ದು ಅಂದ್ರೆ ಪೂಜಾ ಈಗಿನ ಹಿಡ್ದು ತುಳಸಿ ಗಿಡ ಹಚ್ಚಿದ್ದು ನಿಮ್ಮೆಲ್ಲರಿಗೆ ಇಷ್ಟ ಆಗ್ಯದ ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿರಿ. ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋ ಶೇರ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ಅದ ಅವರಿಗೆಲ್ಲ ಹೇಳ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇಷ್ಟು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಹಾಕ್ಲತ್ತೀನಿ ಅಂದ್ರೆ ನಾನು ಏನರ ಕಷ್ಟಪಟ್ಟೆ ಮಾಡ್ಲತ್ತೀನಲ್ವ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ನನಗೆ ಭೀ ಸ್ವಲ್ಪ ಏನಂದ್ರೆ ಸಬ್ಸ್ಕ್ರೈಬರ್ಸ್ ಆದ್ರೆ ಅಂದ್ರೆ ನಾನು ಒಂದು ನಿಮ್ಮ ಕಡೆನೋಳೆ ಅಲ್ವಾ, ನಾನು ಒಂದು ಲೈಫ್ ಸಿಗ್ತದ ಅಂದ್ರೆ ನನಗೆ ಭೀ ಏನರ ಒಂದು ಯೂಟ್ಯೂಬ್ಲಿಂದ ಏನರ ಆಯ್ತದಲ್ವ, ಹಾಗಾಗಿ ಕೇಳತ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಓಕೆನಾ, ಬಾಯ್.